ಹಾಯ್ ಹಲೋ ನಮಸ್ಕಾರ. ಇವತ್ತು ಯಾವುದೇ ರೀತಿ ಮೂವಿನ ರಿವ್ಯೂ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಜೂನಿಯರ್ ಡಾಕ್ಟರ್ ಕೇಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇದು ನಾನು ಮಾಡೋದಕ್ಕಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಡಿದರೆ ಚೆನ್ನಾಗಿರೋದು, ಬಟ್ ಅವ್ರು ಯಾರು ಮಾಡ್ದಿಲ್ಲ. ನಾನು 2-3 ದಿವಸ ಕಾದೆ ಯಾರಾದರೂ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಅಂತ, ಬಟ್ ಯಾರು ಮಾಡ್ದಿಲ್ದಿರೋ ಒಂದೇ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ಇದು ಕೋಲ್ಕತ್ತಾದಲ್ಲಿ ನಡೆಯೋ ಒಂದು ಕೇಸ್. RG ಕಾರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅನ್ನೋ ಈ ಕಾಲೇಜಲ್ಲಿ 31 ವರ್ಷದ ಜೂನಿಯರ್ ಡಾಕ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದಾರೆ. ಸೊ ಅವರು ಆಗಸ್ಟ್ 8ನೇ ತಾರೀಕು ಅಲ್ಲೇ ಆ ಮೆಡಿಕಲ್ ಕಾಲೇಜಲ್ಲಿ ಸೆಮಿನಾರ್ ಹಾಲಲ್ಲಿ ಅವ್ರ ಡ್ಯೂಟಿ ಇರೋದ್ರಿಂದ ಅಲ್ಲೇ ಮಾಡಿ ಡಿನ್ನರು 2 ಗಂಟೆಗೆ ಮಾಡ್ತಾರೆ. ಯಾಕೆ ಅಂತಂದರೆ ಅವರು 36 ಗಂಟೆ ಕೆಲಸ ಮಾಡಿರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಅಲ್ಲೇ ಡಿನ್ನರ್ ಮಾಡಿ ಅವ್ರ ಫ್ರೆಂಡ್ಸ್ ಜೊತೆಗೆ ಇನ್ನೇನು ಅಲ್ಲೇ ರೆಸ್ಟ್ ತೊಗೊಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಲ್ಕೊತಾರೆ. ಅವ್ರು ಮಲಗಬೇಕಾದ್ರೆ ನಾಳೆ ಎದ್ದು ಮತ್ತೆ ಕೆಲಸ ಮಾಡ್ತೀನಿ ಅಂದ್ಕೊಂಡಿರ್ತಾರೆ, ಬಟ್ ಅವ್ರು ಎದ್ದೊಳಗಿಲ್ಲ. ಈ ಕೇಸ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಲಿಪ್ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಪ್ರಕಾರ ಇದು ಏನು ಸ್ಲಿಪ್ ಆಗಿರ್ಬೋದು? ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲ, ಮಾತ್ರೆದು ಅಲ್ಲ, ಇದು ಆ ದೇಹದ ಮೇಲೆ ಆಗಿರೋ ಇಂಜುರೀಸ್ ಲಿಸ್ಟ್, ಮೇಜರ್ ಇಂಜುರೀಸ್ ಲಿಸ್ಟ್. ಇದು ಮೈನರ್ಸ್ ಇನ್ನೂ ಭಾಳ ಇದ್ದಾವೆ, ಮೋರ್ ದೆನ್ 10 ಇದ್ದಾವೆ ಲೆಕ್ಕ ಹಾಕಿ. ಏನಾಯ್ತಪ್ಪ ಅಂತಂದರೆ, ಅವತ್ತು ಮಲ್ಕೊಂಡಾಗ ಬೆಳಗ್ಗೆ ಎದ್ದಾಗ ಅವ್ರ ಬಾಡಿ ಪೂರ್ತಿ ರಕ್ತದ ಸ್ನಾನ ಮಾಡಿದೆ. ಅದನ್ನು ನೋಡಿದ ಬೆಳಿಗ್ಗೆ ಕಾಲೇಜ್ ಅಫಿಷಿಯಲ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸವ್ರು ಬರ್ತಾರೆ. ತುಂಬ ಹೊತ್ತು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿದ್ಮೇಲೆ ಅವ್ರ ತಂದೆಯವ್ರಿಗೆ ಫೋನ್ ಮಾಡ್ತಾರೆ. ಹಿಂಗಾಗಿದೆ, ಏನಾಗಿದೆ ಅಂತ ಕೇಳಿದಾಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮಗಳು ಅಂತ. ಅವ್ರ ತಂದೆ ಓಡೋಡಿ ಬಂದಮೇಲೆ ನೋಡೋಕ್ಕೆ ಬಿಡೋದಿಲ್ಲ. ಸುಮಾರು 3 ಗಂಟೆ ಕಾಯಿಸಿ ಅದಾದಮೇಲೆ ನೋಡೋಕ್ಕೆ ಬಿಡ್ತಾರೆ. ಬೆಳಗ್ಗೆ 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು 11 ಗಂಟೆ ಆದಮೇಲೆ ಅರ್ಧ ಬಟ್ಟೆಯಲ್ಲಿ ರಕ್ತದ ಸ್ನಾನ ಮಾಡ್ಕೊಂಡು ಬಿದ್ದಿರ್ತಾರೆ ಅವ್ರ ಮಗಳು. ಕೊನೆಗೆ ಫೋಟೋ ತಗೊಳಕ್ಕೆ ಬಿಡ್ತಾರೆ. ಸೊ ಫೋಟೋ ತಗೊಂಡು ಅವ್ರ ಅಪ್ಪಾಜಿ ರಿಲೇಟಿವ್ಸ್ಗೆ ಸೆಂಡ್ ಮಾಡ್ತಾರೆ, ಕೆಲವರು ಕ್ಲೋಸ್ ರಿಲೇಟಿವ್ಸಿಗೆ. ಅದರಲ್ಲಿ ಅವ್ರ ರಿಲೇಟಿವ್ಸಲ್ಲಿ ಒಂದು ವುಮೆನು ಬಂದು ಹೇಳ್ತಾರೆ ಮೀಡಿಯಾ ಮುಖಾಂತರ, ಪೊಲೀಸವರು ಸೂಸೈಡ್ ಅಂತಿದ್ದಾರೆ, ಬಟ್ ಕಾಲು ನೋಡಿದ್ರೆ 90 ಡಿಗ್ರಿ ಮುರಿದು ಬಿದ್ದಿದೆ, ಕಣ್ಣಲ್ಲಿ ಗ್ಲಾಸ್ ಪೀಸಸ್ ಇದೆ, ಇನ್ನು ತುಂಬ ಪ್ರೈವೇಟ್ ಪಾರ್ಟ್ಸಲ್ಲಿ ಬ್ಲೀಡಿಂಗ್ ಆಗಿದೆ, ಅರ್ಧ ಬಟ್ಟೆ ಸೆಮಿ ನ್ಯೂಡಲ್ಲಿದ್ದಾರೆ. ಇದು ಪಕ್ಕಾ ಹೇಳ್ತಾ ಇದ್ದೀನಿ ಮರ್ಡರ್ ಮಾಡಿರೋದು ಅಂತ ಹೇಳ್ತಾರೆ. ಆದರೆ ನನಗೆ ಇದನ್ನು ಹೇಳಿದ್ದು ನೋಡಿದಾಗ ನನ್ನಂತ ಆ್ಯಸ್ ಒಬ್ಬ ಪರ್ಸನ್ ಆಗಿ, ಹೌದಲ್ವಾ, ಆ ಫೋಟೋ ಅವ್ರಿಗೆ ಗೊತ್ತಾಗಿರೋದು, ಈ ಪೊಲೀಸವ್ರಿಗೆ ಯಾಕೆ ಗೊತ್ತಾಗಲಿಲ್ಲ? ಸೂಸೈಡ್ ಅಂತ ಯಾಕೆ ಹೇಳ್ಬಿಟ್ರು? ಒಂದು ಕಾಮನ್ ಪೀಪಲಿಗೆ ಗೊತ್ತಾಗಿರೋ ವಿಷಯ ಒಬ್ಬ ಪೊಲೀಸನಿಗೆ ಗೊತ್ತಾಗಲಿಲ್ಲ ಅಂದರೆ ಸೂಸೈಡ್ ಅಂತ ಹೇಳ್ತಿದ್ದಾನೆ, ಯಾಕೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಒಂದು ವಿಷಯ ಹೇಳ್ತಾರೆ, ಅವರು ಕಿರ್ಚಾಡಬಾರ್ದು ಅಂತ ಅಂದ್ಬಿಟ್ಟು ಅವರ ಕುತ್ತಿಗೆನ ಅದಿಮಿಡ್ತಾರೆ. ಆ ಅದಿಮಿಡೋದ್ರಿಂದ ಅವರ ಥೈರಾಯ್ಡ್ ಕಾರ್ಟಿಲೇಜ್ ಅನ್ನೋದನ್ನ ಮುರಿದೋಗಿದೆ, ಆ ಥೈರಾಯ್ಡ್ ಕಾರ್ಟಿಲೇಜ್ ಅನ್ನೋದು. ಸೊ ಅದಾದಮೇಲೆ ಗೊತ್ತಾಗುತ್ತೆ ಇದು ಪಕ್ಕಾ ಮರ್ಡರ್ ಅಂತ. ಅದಾದಮೇಲೆ ಅದು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ CCTV ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ರಿಗೆ ಒಂದು ಬ್ಲೂಟೂತ್, ಅಲ್ಲೇ ಆ ಸೆಮಿನಾರ್ ಹಾಲಲ್ಲಿ ಮಲ್ಕೊಂಡಿದ್ದ ಜೂನಿಯರ್ ಡಾಕ್ಟರ್ ಪಕ್ಕದಲ್ಲೇ ಎಲ್ಲ ಒಂದು ಬ್ಲೂಟೂತ್ ಇಯರ್ಫೋನ್ ಸಿಗುತ್ತೆ. ಸೊ ಆ ಹೆಡ್ಫೋನು ಅವತ್ತು ಯಾರ್ಯಾರು ಅಲ್ಲಿಗೆ ಬಂದಿದ್ರೋ ಅವ್ರದೆಲ್ಲ CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಅವ್ರ ಮೊಬೈಲ್ನ ಇಸ್ಕೊತಾರೆ, ಪೇರ್ ಮಾಡ್ತಾರೆ. ಮೀನ್ಸ್ ಬ್ಲೂಟೂತಿಂದು ಯಾರಿಗೆ ಪೇರ್ ಆಗುತ್ತೆ ಅಂತ ನೋಡ್ತಾರೆ. ಆವಾಗ ಸಂಜಯ್ ರಾಯ್ ಅನ್ನೋ ಈ ವ್ಯಕ್ತಿ, ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ವ್ಯಕ್ತಿದು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಪಕ್ಕ ಇವನೇ ಅಂತ ಆಲ್ಮೋಸ್ಟ್ ಗೊತ್ತಾಗುತ್ತೆ 50%. ಇನ್ನೂ 50% ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಮತ್ತೆ ಅವನ್ನ ಫುಲ್ಲು ಆ CCTV ಕ್ಯಾಮ್ರಾ ಪೂರ್ತಿ ಅವನದೇ ವೀಡಿಯೋಸ್ ಫುಲ್ ನೋಡಿದಾಗ ಅವ್ನ ಶೂಸಲ್ಲೆಲ್ಲ ಬ್ಲಡ್ ಮಾರ್ಕ್ಸ್ ಆಗಿರುತ್ತೆ. ಸೊ ಇವನೇ ಮಾಡಿದ್ದಾನೆ ಅಂತ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಅವನ ಬಗ್ಗೆ ತಿಳ್ಕೊತಾರೆ. ಅವನು 4 ಮದುವೆ ಆಗಿರ್ತಾನೆ. ಇವನು ಏನು ಕೆಲಸ ಮಾಡ್ತಿರ್ತಾನೆ ಅಂತಂದರೆ, ಪೊಲೀಸರಿಗೆ ಹೆಲ್ಪರಾಗಿ ಸಿವಿಕ್ ಸರ್ವೆಂಟ್ ಅಂತ ಒಂದು ಹುದ್ದೆ ಇದೆ. ಆ ಹುದ್ದೆ ಪೊಲೀಸರಿಗೆ ಹೆಲ್ಪ್ ಮಾಡೋದು. ಮೀನ್ಸ್ ಪೊಲೀಸರಿಗೆ ಹುಷಾರಿಲ್ಲ ಅಂದರೆ ಈ ಅಪೋಸಿಷನ್ಸ್ ಅವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಫಾಲೋ ಮಾಡೋದು, ಅವ್ರನ್ನ ಗಮನಿಸೋ ರೀತಿ, ಇದನ್ನು ಈ ಸಿವಿಕ್ ಸರ್ವೆಂಟ್ ಮಾಡೋ ಕೆಲಸನ ಇವನು ಮಾಡ್ತಾ ಇರ್ತಾನೆ. ಇವನಿಗೆ ತಿಂಗಳಿಗೆ 12,000 ಕೊಡ್ತಿರ್ತಾನೆ. ಇವನು 4 ಮದುವೆ ಆಗಿರ್ತಾನೆ. 3 ಜನ ವೈಲೆಂಟ್ ಅಂತ ಅಂದ್ಬಿಟ್ಟೆ ಡೈವರ್ಸ್ ತೊಗೊಂಡೋಗಿರ್ತಾರೆ. 4ನೇ ಹೆಂಡತಿ ಕ್ಯಾನ್ಸರಿಂದ ಸತ್ತೋಗಿದ್ದಾರೆ. ಇವರ ಪೇರೆಂಟ್ಸಲ್ಲಿ ಅವರ ಸಿಸ್ಟರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಂತಂದರೆ, ಇದರಲ್ಲಿ ನೀವು ಅದನ್ನು ಕೇಳಿಬಿಟ್ರೆ ಯಪ್ಪ ಅಂದ್ಬಿಡ್ತೀರ. ಅವನಿಗೆ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಅವನು ಆ ಉಗುರಲ್ಲಿ ಇದ್ದಿದ್ದು ಚರ್ಮದ ಮಾರ್ಕ್ಸ್ ಇರ್ತಾವಲ್ಲ, ಅದು ಮತ್ತು ಅವ್ನು ಸ್ಕಿನ್ನಲ್ಲಿ ಆಗಿದ್ದ ಗಾಯ ಇದೆಲ್ಲ ನೋಡಿದ್ಮೇಲೆ ಚೆಕ್ ಮಾಡಿದ್ಮೇಲೆ ಇವನೇ ಅಂತ ಗೊತ್ತಾಗುತ್ತೆ. ನೀನೇ ತಾನೇ ಮಾಡಿದ್ದು ಅಂತ ಕೇಳ್ತಾರೆ. ಹೌದು ನಾನೇ ಮಾಡಿದ್ದು, ಏನು ಮಾಡ್ತೀರಾ ಇವಾಗ, ಏನು
ಗಲ್ಲಿಗೆ ಏರಿಸ್ರಾ ಏರಿಸ್ರಿ, ಅಷ್ಟು ಕಾಮನಾಗಿ ಹೇಳ್ತಾರೆ. ಬಟ್ ಆದರೆ ಪೊಲೀಸವ್ರಿಗೆ ಯಾಕೋ ಇವನೊಬ್ಬನೇ ಮಾಡಿರೋ ಸಾಧ್ಯತೆ ಇಲ್ಲ ಅನ್ನೋದೊಂದು ಡೌಟ್ ಬರುತ್ತೆ. ಸೊ ಇನ್ನೂ ಡೀಪಾಗಿ ಹೋಗ್ತಾರೆ. ಅದರಲ್ಲಿ ಏನಂತ ಗೊತ್ತಾಗುತ್ತೆ ಅಂತಂದರೆ, ಒಂದು ಡಾಕ್ಟರ್, ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಡಾಕ್ಟರ್ ಏನು ಹೇಳ್ತಾರೆ, ಒಂದು ಮೀಡಿಯಾ ಮುಂದೆ ಬಂದುಬಿಟ್ಟು 150 ಗ್ರಾಮ್ ಆಫ್ ಫ್ಲೂಯಿಡ್ ವೆಜೈನದಲ್ಲಿದೆ ಅಂತ. ಅದು ಪಕ್ಕ ಫ್ಲೂಯಿಡ್ ಅಂದರೆ ಸ್ಪರ್ಮ್ ಆಗಿರುತ್ತೆ. ಆ್ಯಸ್ ಅ ಪರ್ಸನ್, ಒಂದು ಮನುಷ್ಯನಿಗೆ 10 ಗ್ರಾಮ್ ಅಷ್ಟು ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ಎ ಟೈಮ್, ಒನ್ ಟೈಮ್. ಅಂಥದ್ರಲ್ಲಿ 150 ಗ್ರಾಮ್ ಇದೆ ಅಂತಂದರೆ ಅದರ ಅರ್ಥ ಇವನೊಬ್ಬನೇ ಅಲ್ಲ, ಇದು ಗ್ಯಾಂಗ್ ರೇಪ್ ಅನ್ನೋದು ಒಂದು ವಿಷಯ ಗೊತ್ತಾಗುತ್ತೆ. 150 ಗ್ರಾಮ್ ಲೆಕ್ಕ ಹಾಕಿ. ಇದೆಲ್ಲ ಗೊತ್ತಾದಮೇಲೆ ಇನ್ನೇನು CBIಗೆ ಟ್ರಾನ್ಸ್ಫರ್ ನೋಡೋಕ್ಕಿಂತ ಮುಂಚೆ ಅಲ್ಲಿದ್ದಿದ್ದು ಪ್ರಿನ್ಸಿಪಲ್ ಇದ್ಬಿಟ್ಟು ಇದು ಸೂಸೈಡು ಅಂತ ಒಂದು ಮೀಡಿಯಾ ಮುಂದೆ ಬಂದು ಹೇಳ್ಬಿಡ್ತಾರೆ. ಆ ಮೀಡಿಯಾ ಮುಂದೆ ಬಂದು ಹೇಳಿದ್ಮೇಲೆ ಅದೇಂಗೆ ಸೂಸೈಡ್ ಹೇಳ್ತಾರೆ, ಅದು ಪಕ್ಕ ಮರ್ಡರು ಅದು ಇದು ಅಂತ ಆ್ಯಸ್ ಅ ಮೀಡಿಯಾದವರು ಪರ್ಸನ್ಸ್ ಏನು ನಾವು ಮಾಮೂಲಿ ಜನ ಇದ್ದೀವ ಅಂತ ಕೇಳ್ತಾರೆ, ವಾಪಸ್ ಕ್ವಶನ್ ಮಾಡಿ. ಬಿಟ್ಟು ಅಷ್ಟೊತ್ತಲ್ಲಿ ಇದ್ದಿದ್ದು ಆ ಹೆಣ್ಮಗು ತಪ್ಪು ಅಂತ ಆ ಪ್ರಿನ್ಸಿಪಲ್, ಆ ಕಾಲೇಜ್ ಪ್ರಿನ್ಸಿಪಲ್ಲು ಆ ಹುಡುಗಿದೇ ತಪ್ಪು ಅಂತ ಹೇಳ್ಬಿಡ್ತಾನೆ. ಸೊ ಅದನ್ನು ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕ್ರಿಟಿಸೈಸ್ ಮಾಡಿರ್ತಾರೆ ಅವನು. ಸೊ ಅವನೇನು ಮಾಡ್ತಾನೆ, ಅವ್ನ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಹೋಗಿ ಕೊಡ್ತಾನೆ. ಬಟ್ ರೆಸಿಗ್ನೇಷನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಗೌರ್ಮೆಂಟು ಅವನ್ನ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಕೊನೆಗೆ ಇವನು ಏನು ಟ್ರಾನ್ಸ್ಫರ್ ಮಾಡ್ತಾರೋ ಇದೆಲ್ಲ ಕ್ವಶನ್ಸ್ ರೈಸ್ ಆಗುತ್ತೆ. ಅವ್ನು ಯಾಕೆ ಇನ್ವೆಸ್ಟಿಗೇಟ್ ಮಾಡಿಲ್ಲ, ಅವನ್ನ ಟ್ರಾನ್ಸ್ಫರ್ ಮಾಡಿದ್ರು, ಅವ್ನು ಯಾಕೆ ರಿಸೈನ್ ಮಾಡೋಕೆ ಬಂದುಬಿಟ್ಟು ಅಷ್ಟು ಬೇಗ ಕ್ರಿಟಿಸೈಸ್ ಮಾಡಿದ ತಕ್ಷಣ ರಿಸೈನ್ ಮಾಡೋಕೆ ಯಾಕೆ ಬಂದ ಅನ್ನೋದು ಕೆಲವರಿಗೆ ಗೊತ್ತಾಗ್ತಾ ಹೋಗುತ್ತೆ, ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ. ಅದಾದಮೇಲೆ ಇದು ದೊಡ್ಡ ದೊಡ್ಡವ್ರ ಕೆಲಸ ಆಗಿದೆ ಅನ್ನೋದೊಂದು ಕನ್ಫರ್ಮ್ ಆಗ್ಬಿಡುತ್ತೆ. ಯಾಕೆಂತಂದರೆ ಆ ಸೆಮಿನಾರ್ ಹಾಲ್ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದರ ಅರ್ಥ ಏನಂತ ಅಂದರೆ ಅಲ್ಲಿ ಎವಿಡೆನ್ಸ್ನ ನಾಶ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. 6 ದಿವಸ ಆಗುತ್ತೆ ಒಂದು ಕೇಸ್ ಫೈಲ್ ಆಗುತ್ತೆ ಲೆಕ್ಕ ಹಾಕಿ. ಅಷ್ಟು ಕ್ರುಯಾಲಿಟಿ, ನಾನು ಆ ಕ್ರುಯಾಲಿಟಿನ ಎಕ್ಸ್ಪ್ಲೈನ್ ಮಾಡೋಕ್ಕೂ ನನಗೆ ಭಯ ಆಗ್ತಾಯಿದೆ. ಸೊ ಅಷ್ಟಕ್ಕಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡಿರೋದು. ನೀವು ನೀಟಾಗಿ ಆ ಕೇಸ್ನ ಓದಿದ್ರೆ ಆ ಕ್ರುಯಾಲಿಟಿ ಅನ್ನೋದು ಎಷ್ಟಿದೆ, ಆ ಬಾಯಲ್ಲಿ ಹೇಳೋಕ್ಕೂ ಭಯ ಆಗ್ತಾಯಿದೆ. ಅಷ್ಟು ಕ್ರುಯಾಲಿಟಿಯಾಗಿ ಒಂದು ಹೆಣ್ಣನ್ನ ಮರ್ಡರ್ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ. ಆ ಮನುಷ್ಯ ಯಾರ್ಯಾರಾದ್ರೂ ಹಿಂದೆ ಇದಿರೋ ಗೊತ್ತಿಲ್ಲ. ಬಟ್ ಇವಾಗ CBIಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮೊದಲಿನ CBIಗೂ ಈಗಿನ CBIಗೂ ಭಾಳ ವ್ಯತ್ಯಾಸ ಇದೆ. ಯಾಕೆಂತಂದರೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರು ಏನಿದ್ರು ಅವ್ರದ್ದು CBIಗೆ ಹ್ಯಾಂಡ್ ಓವರ್ ಆಯಿತು. ಬಟ್ ಆ ಕೇಸ್ ಏನಾಯಿತು, ಮುಗೀತಾ ಇಲ್ವಾ, ಏನು ಕಂಡುಹಿಡಿದ್ರು ಅನ್ನೋದು ಒಂದು ಗೊತ್ತಾಗಲಿಲ್ಲ. ಸೊ ಇದು ಏನೇನಾಗ್ತಾ ಇದೆ ಗೊತ್ತಿಲ್ಲ. ಬಟ್ ಆ ತಾಯಿ, ಆ ಹೆಣ್ಣುಮಗು ಶಾಂತಿ ಸಿಗಲಿ. ನಾನೇನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾತಾಡಿದರೆ ಕ್ಷಮಿಸಿ. ಏಕೆಂತಂದರೆ ಈ ವಿಡಿಯೋ ಮಾಡಿದ್ದು ನಾನು ಏನು ಕೇಸ್ನ ಒಂದು ವೀಡಿಯೋಸ್ನ ನೋಡಿಕೊಂಡು, ಮೀನ್ಸ್ ಇದು ಒಂದು ನ್ಯೂಸಲ್ಲಿ ಬಂದಿರೋದು ಆ್ಯಂಡ್ ಅದರ್ ರಿಸೋರ್ಸಸ್ಸಿಂದ ನಾನು ಇದೊಂದು ಸ್ಟಡಿ ಮಾಡಿ ಈ ಕೇಸ್ನ ಎಕ್ಸ್ಪ್ಲೈನ್ ಮಾಡಿರೋದು. ಅದರಲ್ಲಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಕಮೆಂಟಲ್ಲಿ ನಾನು ಯಾವ ತಪ್ಪು ಮಾತಾಡಿನೋ ಅದನ್ನು ಕರೆಕ್ಟ್ ಮಾಡಿ. ಸೊ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ದೀರಾ, ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಬೇಡಿ, ಶೇರ್ ಮಾಡಿ. ಎಲ್ರಿಗೂ ಈ ವಿಡಿಯೋ ಗೊತ್ತಾಗಲಿ. ಹೆಣ್ಮಕ್ಳೇ ಹುಷಾರಾಗಿರಿ. ಗಂಡು ಮಕ್ಕಳು ಅಕಸ್ಮಾತ್ ಈ ರೀತಿ ಎಲ್ಲೇ ಕಂಡು ಬಂದರೆ ಕಾಪಾಡ್ರಿ. ಅದು ಬಿಟ್ಬಿಟ್ಟು ನೀವು ಇನ್ವಾಲ್ವ್ ಆಗಬೇಡಿ. ಅಷ್ಟು ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತೆ ಸಿಗೋಣ.